ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ರುಚುರ್ಯೋ ಭಗವಾನ್ ಬ್ರಹ್ಮನ್ ದಕ್ಷೋ ವಾ ಬ್ರಹ್ಮಣ ಸುತಃ ಯಥಾ ಸಸರ್ಜ ಭೂತಾನಿ ಲಬ್ಧ್ಯ ಭಾರ್ಯಾಂ ಚ ಮಾನವೀಂ. ಅನುವಾದ: ಎಲೈ ಪವಿತ್ರರಾದ ಋಷಿಗಳೇ, ಪೂಜನೀಯನಾದ ರುಚಿ ಮತ್ತು ಬ್ರಹ್ಮನ ಪುತ್ರನಾದ ದಕ್ಷ ಎಂಬಿವರು ಸ್ವಯಂಭೂವ ಮನುವಿನ ಇತರ 2 ಪುತ್ರಿಯರನ್ನು ತಮ್ಮ ಪತ್ನಿಯರನ್ನಾಗಿ ಪಡೆದುಕೊಂಡ ಮೇಲೆ ಹೇಗೆ ಮಕ್ಕಳನ್ನು ಪಡೆದರೆಂಬುದನ್ನು ಕೂಡ ನನಗೆ ತಿಳಿಸಿರಿ. ಶ್ಲೋಕ 6. ಮೈತ್ರೇಯ ಉವಾಚ ಪ್ರಜಾ ಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತಃ ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ. ಅನುವಾದ: ಮಹರ್ಷಿ ಮೈತ್ರೇಯರು ಹೀಗೆ ಉತ್ತರ ಕೊಟ್ಟರು. ಪೂಜ್ಯರಾದ ಕರ್ದಮ ಮುನಿಯು ಲೋಕಗಳಲ್ಲಿ ಮಕ್ಕಳನ್ನು ಉತ್ಪನ್ನ ಮಾಡುವಂತೆ ಬ್ರಹ್ಮನಿಂದ ಆಜ್ಞಪ್ತನಾಗಿ ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷ ತಪಸ್ಸನ್ನು ಆಚರಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಮೈತ್ರೇಯ ಮಹರ್ಷಿಗಳಿಗೆ ಕೇಳ್ತಾರೆ, ಪವಿತ್ರರಾದ ಬ್ರಾಹ್ಮಣರೇ, ನೀವು ಅವನ ಮಗಳಾದ ದೇವಹೂತಿ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಳಾದವಳನ್ನ ಸೃಷ್ಟಿಯಾಗಿರುವಂಥ ಜೀವಿಗಳ ಪ್ರಭುವಾದ ಕರ್ದಮ ಮುನಿಯ ಪತ್ನಿ ಅಂತ ಹೇಳ್ತಾ ಇದ್ದೀರಲ್ವಾ? ಅಷ್ಟಾಂಗ ಯೋಗ ಸಿದ್ಧಿಗಳಿಂದ ಸಂಪನ್ನಳಾದಂತಹ ಆ ರಾಜಕುಮಾರಿಯಿಂದ ಆ ಮಹಾಯೋಗಿ ಎಷ್ಟು ಮಕ್ಕಳನ್ನ ಪಡೆದ್ರು, ಇದರ ಬಗ್ಗೆ ನನಗೆ ತಿಳಿಸಿ ಅಂತ ಹೇಳ್ತಾರೆ. ಅವರು ಮಹಾಯೋಗಿಗಳು, ಆದರೆ ಇವಳು ರಾಜಕುಮಾರಿ, ಆದರೆ ಅಷ್ಟಾಂಗ ಯೋಗ ಸಿದ್ಧಿಯನ್ನು ಪಡ್ಕೊಂಡಿದ್ದಂತಹ ರಾಜಕುಮಾರಿ ಅವಳಿಂದ ಎಷ್ಟು ಮಕ್ಕಳನ್ನ ಪಡೆದ್ರು ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರು ವಿದುರರು. ಅದನ್ನ ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಪೂಜನೀಯನಾದಂತಹ ರುಚಿ ಮತ್ತೆ ಬ್ರಹ್ಮನ ಪುತ್ರನಾದಂತಹ ದಕ್ಷ, ಈ 2 ಕೂಡ ಸ್ವಯಂಭೂವ ಮನುವಿನ ಇನ್ನೂ 2 ಪುತ್ರಿಯರಿರ್ತಾರೆ. ಅಂದ್ರೆ ಸ್ವಯಂಭೂವ ಇನ್ನೂ ಹೆಣ್ಣು ಮಕ್ಕಳಿರ್ತಾರಲ್ಲ, ಅದರಲ್ಲಿ 2 ಹೆಣ್ಣು ಮಕ್ಕಳನ್ನ ತಮ್ಮ ಪತ್ನಿಯರನ್ನಾಗಿ ಪಡ್ಕೊಂಡ ಮೇಲೆ ಹೇಗೆ ಅವರು ಮಕ್ಕಳನ್ನ ಪಡೆದ್ರು ಅದರ ಬಗ್ಗೆ ಕೂಡ ನನಗೆ ತಿಳಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ಸ್ವಯಂಭೂವ ಮನುವಿನ ಹೆಣ್ಣು ಮಕ್ಕಳಿಗೆ ಹೇಗೆ ಮುನಿಗಳಿಂದ ಮಕ್ಕಳುಗಳಾಯಿತು, ಎಷ್ಟು ಮಕ್ಕಳಾಯಿತು ಅದ್ರ ಬಗ್ಗೆ ನನಗೆ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದಕ್ಕೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜಾ ಸಂಖ್ಯೆಯನ್ನು ವೃದ್ಧಿಗೊಳಿಸಿದ ಎಲ್ಲ ಮಹಾಪುರುಷರನ್ನು ಪ್ರಜಾಪತಿಗಳೆಂದು ಕರೆಯಲಾಗಿದೆ. ಬ್ರಹ್ಮನು ಕೂಡ ಅನಂತರ ಅವನು ಪಡೆದ ಅವನ ಪುತ್ರರ ಹಾಗೆ ಪ್ರಜಾಪತಿ ಎಂದು ಹೆಸರಾಗಿದ್ದಾನೆ. ಬ್ರಹ್ಮನ ಇನ್ನೊಬ್ಬ ಮಗನಾದ ದಕ್ಷನಂತೆಯೇ ಸ್ವಯಂಭೂವ ಮನು ಕೂಡ ಪ್ರಜಾಪತಿ ಎಂದು ಹೆಸರಾಗಿದ್ದಾನೆ. ಸ್ವಯಂಭೂವನಿಗೆ ಆಕೂತಿ ಮತ್ತು ಪ್ರಸೂತಿ ಎಂಬ 2 ಪುತ್ರಿಯರಿದ್ದರು. ರುಚಿ ಪ್ರಜಾಪತಿಯು ಆಕೂತಿಯನ್ನೂ ಮದುವೆಯಾದನು ಮತ್ತು ದಕ್ಷನು ಪ್ರಸೂತಿಯನ್ನು ವರಿಸಿದನು. ಈ ದಂಪತಿಗಳು ಮತ್ತು ಇವರ ಮಕ್ಕಳು ಸಮಗ್ರ ವಿಶ್ವವನ್ನೇ ಜನಭರಿತವಾಗಿ ಮಾಡಲು ಬಹುಸಂಖ್ಯೆಯಲ್ಲಿ ಮಕ್ಕಳನ್ನು ಉತ್ಪಾದಿಸಿದರು. ವಿದುರನ ಪ್ರಶ್ನೆಯು ಅವರು ಪ್ರಾರಂಭದಲ್ಲಿ ಹೇಗೆ ಜನಸಂಖ್ಯೆಯನ್ನು ಉಂಟು ಮಾಡಿದರು ಎಂದಾಗಿತ್ತು. ಅಂದ್ರೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜಾ ಸಂಖ್ಯೆಯನ್ನ ಹೆಚ್ಚು ಮಾಡಿದಂಥವು ಎಲ್ಲ ಮಹಾಪುರುಷರನ್ನು ಕೂಡ ಪ್ರಜಾಪತಿಗಳು ಅಂತ ಕರೆದಿದ್ದಾರೆ. ಯಾಕಂದ್ರೆ ಏನೂ ಇರಲಿಲ್ಲ ಈ ಸೃಷ್ಟಿಯಲ್ಲಿ ಅಲ್ವಾ, ಅದಕ್ಕೆ ಸೃಷ್ಟಿಯ ಪ್ರಾರಂಭದಲ್ಲಿ ಯಾರು ತುಂಬ ಜನರನ್ನ ಸಂಖ್ಯೆಯಲ್ಲಿ ಹೆಚ್ಚು ಮಾಡ್ತಾರೋ ಅವರನ್ನೆಲ್ಲ ಪ್ರಜಾಪತಿಗಳು ಅಂತ ಕರೆದಿದ್ದಾರೆ. ಬ್ರಹ್ಮನನ್ನು ಕೂಡ ಪ್ರಜಾಪತಿ ಅಂತಾನೆ ಕರೀತಾರೆ. ಅವನು ಪಡೆದಂತಹ ಮಕ್ಕಳನ್ನೂ ಕೂಡ ಪ್ರಜಾಪತಿಗಳು ಅಂತ ಕರೀತಾರೆ. ಈಗ ಬ್ರಹ್ಮನ ಮಗ ದಕ್ಷ, ಅವನು ಕೂಡ ಪ್ರಜಾಪತಿ ಅಂತಾನೆ ಕರೆಸ್ಕೊಳ್ತಾನೆ. ಸ್ವಯಂಭುವ ಮನು, ಅವನು ಕೂಡ ಪ್ರಜಾಪತಿ ಅಂತಾನೆ ಹೆಸರನ್ನ ಪಡ್ಕೊಂಡಿದ್ದಾನೆ. ಆಮೇಲೆ ಸ್ವಯಂಭೂವನಿಗೆ ಆಕೂತಿ ಮತ್ತೆ ಪ್ರಸೂತಿ ಅನ್ನುವಂತ 2 ಮಕ್ಕಳಿದ್ರು, ಹೆಣ್ಣು ಮಕ್ಕಳಿದ್ರು. ರುಚಿ ಪ್ರಜಾಪತಿ ಆಕೂತಿಯನ್ನ ಮದುವೆಯಾಗ್ತಾನೆ, ದಕ್ಷ ಪ್ರಸೂತಿಯನ್ನ ಮದುವೆ ಆಗ್ತಾನೆ. ಈಗ ಸ್ವಯಂಭೂವ ಮನುವಿನ 2 ಹೆಣ್ಣು ಮಕ್ಕಳನ್ನ 2
ಪ್ರಜಾಪತಿಗಳು ಮದುವೆ ಆಗ್ತಾರೆ. ಆ ದಂಪತಿಗಳು ಮತ್ತು ಇವರ ಮಕ್ಕಳು ಇಡೀ ವಿಶ್ವವನ್ನೇ ಜನಗಳಿಂದ ತುಂಬೋ ಹಾಗೆ ಮಾಡೋದಕ್ಕೆ ಬಹುಸಂಖ್ಯೆಯಲ್ಲಿ ಅವರು ಮಕ್ಕಳನ್ನು ಉತ್ಪಾದನೆ ಮಾಡ್ತಾರೆ. ಈಗ ವಿದುರನ ಪ್ರಶ್ನೆ ಏನಾಗಿತ್ತು? ಅವರು ಪ್ರಾರಂಭದಲ್ಲಿ ಹೇಗೆ ಜನಸಂಖ್ಯೆಯನ್ನು ಉಂಟು ಮಾಡಿದ್ರು, ಹೇಗೆ ಮಕ್ಕಳಾಯಿತು ಫಸ್ಟು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಅವ್ರ ಕುತೂಹಲ. ಅದರಿಂದ ಇಲ್ಲಿ ಕೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಮೈತ್ರೇಯ ಮಹರ್ಷಿಗಳು ಈ ರೀತಿ ಉತ್ತರವನ್ನ ಕೊಡ್ತಾರೆ. ಈಗ ವಿದುರರು ಕೇಳಿದಂಥ ಪ್ರಶ್ನೆಗೆ ಮೈತ್ರೇಯ ಮಹರ್ಷಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಪೂಜ್ಯರಾದಂತಹ ಕರ್ದಮ ಮುನಿಗಳು ಲೋಕಗಳಲ್ಲಿ ಮಕ್ಕಳನ್ನ ಉತ್ಪತ್ತಿ ಮಾಡುವ ಹಾಗೆ ಬ್ರಹ್ಮನಿಂದ, ಅಂದರೆ ಬ್ರಹ್ಮ ಅವರಿಗೆ ಆಜ್ಞೆಯನ್ನ ಕೊಟ್ಟಿರ್ತಾನೆ, ನೀವು ಮಕ್ಕಳನ್ನ ಉತ್ಪತ್ತಿ ಮಾಡಿ ಅಂತಂದ್ಬಿಟ್ಟು. ಸೊ ಅದಕ್ಕೆ ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷ ತಪಸ್ಸನ್ನ ಆಚರಣೆ ಮಾಡ್ತಾರೆ. ಅಂದರೆ ಏನು? ಮಕ್ಕಳ ಆಗೋದಕ್ಕೆ ಮುಂಚೆ ತಾವು ಸಿದ್ಧಿಯನ್ನ ಪಡ್ಕೊಂಡು ತಪಸ್ಸನ್ನ ಆಚರಣೆ ಮಾಡಿ ಒಂದು ಯೋಗ್ಯವಾದಂತಹ ಮಕ್ಕಳನ್ನ ಪಡಿಬೇಕು ಅನ್ನೋದು ಅವರ ಒಂದು ರೀತಿಯಾಗಿರತ್ತೆ. ಆದರೆ ಈಗ ಅದು ಯಾವುದೂ ಇಲ್ಲ, ಜಸ್ಟ್ ಆಪೋಸಿಟ್ ಆಗಿದೆ ಈಗಿನ ಒಂದು ಜನ್ರೇಷನ್ ಅಲ್ವಾ. ಸೊ ಕರ್ದಮ ಮುನಿಗಳು ನೋಡಿ 10,000 ವರ್ಷಗಳ ತನಕ ಅವರು ತಪಸ್ಸನ್ನು ಆಚರಣೆ ಮಾಡ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ಯೋಗ ಸಿದ್ಧಿಯನ್ನು ಪಡೆಯುವುದಕ್ಕೆ ಮೊದಲು 10,000 ವರ್ಷಗಳ ಕಾಲ ಯೋಗ ಧ್ಯಾನ ನಿರತನಾಗಿದ್ದನೆಂದು ಈ ಸಂದರ್ಭದಲ್ಲಿ ತಿಳಿದು ಬರುತ್ತದೆ. ಅದೇ ರೀತಿಯಲ್ಲಿ ವಾಲ್ಮೀಕಿ ಮುನಿಗಳು ಕೂಡ ಸಿದ್ಧಿಯನ್ನು ಪಡೆಯುವುದಕ್ಕೆ ಮೊದಲು 60,000 ವರ್ಷ ಯೋಗ ಧ್ಯಾನವನ್ನು ಅಭ್ಯಾಸ ಮಾಡಿದರೆಂದು ಹೇಳಲಾಗಿದೆ. ಆದುದರಿಂದ 1,00,000 ವರ್ಷದಷ್ಟು ಆಯಸ್ಸುಳ್ಳ ದೀರ್ಘಾಯುಗಳಿಂದ ಯೋಗಾಭ್ಯಾಸವನ್ನು ಯಶಸ್ವಿಯಾಗಿ ಆಚರಿಸಲು ಸಾಧ್ಯವಾಗುವುದು. ಹಾಗೆ ಯೋಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಅದಲ್ಲವಾದರೆ ನಿಜವಾದ ಪರಿಪೂರ್ಣತೆಯನ್ನು ಪಡೆಯುವ ಸಾಧ್ಯತೆ ಇಲ್ಲ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಇಲ್ಲಿ ಹೇಳಿರೋ ಪ್ರಕಾರ ಕರ್ದಮ ಮುನಿಗಳು 10,000 ವರ್ಷ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಅಂದರೆ ಯೋಗ ಸಿದ್ಧಿಯನ್ನು ಪಡೆಯೋದಕ್ಕೆ ಮೊದಲು ಅವರು ಇಷ್ಟು ವರ್ಷಗಳ ಕಾಲ ಯೋಗ ಧ್ಯಾನ ನಿರತರಾಗಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಘಟನೆಯಿಂದ ನಮಗೆ ಗೊತ್ತಾಗತ್ತೆ, ಈ ಒಂದು ಸಂದರ್ಭದಲ್ಲಿ ಆ ರೀತಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ವಾಲ್ಮೀಕಿ ಮುನಿಗಳು ಕೂಡ ಸಿದ್ಧಿಯನ್ನು ಪಡಿಬೇಕು ಅಂತ ಮೊದಲು 60,000 ವರ್ಷ ಯೋಗ ಧ್ಯಾನವನ್ನು ಅಭ್ಯಾಸ ಮಾಡಿದ್ರು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಈಗ 60,000 ವರ್ಷಗಳ ಕಾಲ ನಾವು ಧ್ಯಾನ ಮಾಡಬೇಕು ಅಂತಂದರೆ ನಮ್ಮ ಆಯಸ್ಸು ಎಷ್ಟಿರಬೇಕು ಅಲ್ವಾ? ಆಗಿನ ಕಾಲದಲ್ಲಿ 1,00,000 ವರ್ಷದಷ್ಟು ಅವ್ರಿಗೆ ಆಯಸ್ಸು ಇರ್ತಾ ಇತ್ತು. ಅದಕ್ಕೋಸ್ಕರನೇ ಅವರು ಅಷ್ಟು ದೀರ್ಘವಾದಂತಹ ಯೋಗಾಭ್ಯಾಸವನ್ನು ಮಾಡಿ ಅದರಲ್ಲಿ ಯಶಸ್ವಿ ಆಗೋದಕ್ಕೆ ಅವರು ಸಾಧ್ಯ ಆಗ್ತಾ ಇತ್ತು. ಇಲ್ಲ ಅಂತಂದರೆ ಅಲ್ಲಿ ನಾವು ಆ ರೀತಿ ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆಯಾ ಕಾಲ ಯುಗಕ್ಕೆ ತಕ್ಕಂಗೆ ಸಾಧನೆಗಳಿರ್ತಾ ಇತ್ತು. 60,000 ವರ್ಷ ಆ ಧ್ಯಾನದಲ್ಲಿ ಮುಳುಗಿರೋದು ಅಂತಂದರೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಮಗಿರೋ ಆಯಸ್ಸು ಎಷ್ಟು? 100 ವರ್ಷ. ಅದರಲ್ಲಿ ನಾವು ಈಗ 60-70 ವರ್ಷ ಬದುಕಿದ್ರೆ ಹೆಚ್ಚು ಅಂತ ಹೇಳ್ತೀವಿ, 100ಕ್ಕೆ ಹತ್ರನೂ ಹೋಗೋದಿಲ್ಲ ನಾವು. ಇನ್ನು ನಮ್ಮ ಸಾಧನೆ ಹೇಗಿರಬೇಕು? ಈ ಕಲಿಗಾಲಕ್ಕೆ ನಮಗೇನು ಮಾಡಬೇಕು ಅಂತ ಹೇಳಿರ್ತಾರೋ ಅಷ್ಟನ್ನು ಮಾಡಿದ್ರೆ ಸಾಕು ನಾವು. ಆದರೆ ಆಗಿನ ಕಾಲದಲ್ಲಿ ಹೇಗಿದೆ ನೋಡಿ, 60,000 ವರ್ಷ ಅವರು ಯೋಗ ತಪಸ್ಸುಗಳನ್ನು ಮಾಡಿ ಪರಿಪೂರ್ಣತೆಯನ್ನು ಪಡೀತಾ ಇದ್ರು. ನಿಯಮಗಳ ಅನುಸರಣೆ, ಇಂದ್ರಿಯ ನಿಗ್ರಹ ಮತ್ತು ಬಗೆ ಬಗೆಯ ಆಸನ ಭಂಗಿಗಳ ಅಭ್ಯಾಸ ಇವೆಲ್ಲವೂ ಕೇವಲ ಪ್ರಾಥಮಿಕ ಅಭ್ಯಾಸಗಳು. ನಿತ್ಯವೂ ಬರೇ 15 ನಿಮಿಷ ಧ್ಯಾನ ಮಾಡುವುದರಿಂದ ಒಬ್ಬನು ಭಗವಂತನಲ್ಲಿ ಐಕ್ಯವಾಗುವ ಯೋಗ ಸಿದ್ಧಿಯನ್ನು ಪಡೆಯಬಹುದು ಎಂದು ಹೇಳತಕ್ಕ ಠಕ್ಕಿನ ಯೋಗ ಪದ್ಧತಿಯಿಂದ ಜನರು ಹೇಗೆ ಆಕರ್ಷಣೆಗೊಳ್ಳುವರೋ ನಮಗೆ ತಿಳಿಯದು. ಈ ಯುಗವು ಗೊಡ್ಡು ಮಾತಿನ ಮತ್ತು ಜಗಳದ ಯುಗವಾಗಿದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಒಬ್ಬ ಯೋಗದ ಪರಿಪೂರ್ಣತೆಯನ್ನು ಪಡಿಬೇಕು ಅಂತಂದರೆ ತುಂಬಾ ಅವನು ಸಾಧನೆ ಮಾಡಬೇಕಾದಂಥ ಒಂದು ನೆಸೆಸಿಟಿ ಇದೆ. ಅದಕ್ಕೆ ನೋಡಿ 60,000 ವರ್ಷಗಳ ಕಾಲ ಧ್ಯಾನ ಮಾಡ್ತಿದ್ದ ಅಂತ ಹೇಳ್ತಾ ಇದ್ದಾರೆ. ಪರಿಪೂರ್ಣತೆಯನ್ನು ಪಡಿಬೇಕು ಅಂತಂದರೆ ನಿಯಮಗಳ ಅನುಸರಣೆ ಮಾಡಬೇಕು, ಇಂದ್ರಿಯ ನಿಗ್ರಹಣೆ ಮಾಡಬೇಕು, ಮತ್ತು ಕೆಲವೊಂದು ಆಸನ ಭಂಗಿಗಳ ಅಭ್ಯಾಸ ಮಾಡೋದು. ಇದೆಲ್ಲ ಇದೆಯಲ್ಲ, ಇದು ಬರೀ ಕೇವಲ ಪ್ರಾಥಮಿಕ ಅಭ್ಯಾಸಗಳು. ನಾವು ಸ್ಟಾರ್ಟಿಂಗಲ್ಲಿ ಮಾಡಬೇಕಾಗಿರುವಂಥದ್ದು. ನಾವು ಏನಂದರೆ ಬರೀ 15 ನಿಮಿಷ ದಿನ ಧ್ಯಾನ ಮಾಡಿಬಿಟ್ಟು ಭಗವಂತನಲ್ಲಿ ನಾನು ಐಕ್ಯವಾಗಿಬಿಡ್ತೀನಿ ಅಂತ ಯೋಗ ಸಿದ್ಧಿಯನ್ನು ಪಡಿಬೋದು ಅಂತ ಬೇರೆಯವ್ರು ಹೇಳೋದನ್ನ ಕೇಳ್ತೀವಲ್ವ. ಅದಕ್ಕೆ ಇಲ್ಲಿ ಗುರುಗಳು ನಮ್ಮನ್ನು ಬೈತಾ ಇದ್ದಾರೆ. ಅದು ಹೇಗೆ ನೀವು ಮೋಸ ಹೋಗ್ತಿರೋ ಗೊತ್ತಿಲ್ಲ.
15 ನಿಮಿಷದಲ್ಲಿ ನಾವು ಧ್ಯಾನ ಮಾಡಿಬಿಟ್ಟು ಭಗವಂತನನ್ನು ಪಡಿಬೋದು ಅಂತಂದರೆ ಅದು ಸಾಧ್ಯನೇ ಅಲ್ಲ. ಆ ರೀತಿ ಹೇಳೋರಿಗೆ ಈ ಜನಗಳೂ ಕೂಡ ಆಕರ್ಷಣೆಗೊಳಗಾಗ್ತಾರಲ್ಲ, ಅದು ಹೇಗೋ ನನಗೆ ಗೊತ್ತಿಲ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಈ ಕಲಿಯುಗ ಅನ್ನೋದು ಗೊಡ್ಡು ಮಾತಿನ, ಅಂದರೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳೋದು ಮತ್ತು ಜಗಳ ಆಡೋದು, ಇಂಥ ಒಂದು ಯುಗ ಇದು. ವಾಸ್ತವಿಕವಾಗಿ ಅಂತಹ ಕ್ಷುಲ್ಲಕ ಪ್ರಸ್ತಾವಗಳಿಂದ ಯೋಗ ಸಿದ್ಧಿಯನ್ನು ಪಡೆಯುವ ಸಾಧ್ಯತೆ ಇಲ್ಲ. ಈ ಕಲಿಯುಗದಲ್ಲಿ ಭಗವಂತನ ಪಾವನ ನಾಮೋಚ್ಚಾರಣೆಯನ್ನು ಬಿಟ್ಟರೆ ಬದಲಿ ಆಯ್ಕೆಯೂ ಇಲ್ಲ ಇಲ್ಲ ಇಲ್ಲ. ಕಲೌ ನಾಸ್ತ್ಯೇವ 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 ಎಂದು ವೈದಿಕ ಸಾಹಿತ್ಯವು ಅವಧಾರಣೆ ಕೊಟ್ಟು ಸ್ಪಷ್ಟವಾಗಿ 3 ಬಾರಿ ಹೇಳುತ್ತಿದೆ. ಅಂದರೆ ಏನು, ಬೇರೆಯವ್ರು ಏನೋ ಹೇಳಿದ್ರು ಅಂತ ಅದನ್ನು ಕೇಳ್ಕೊಂಡು ನಾವು ಮಾಡೋಕ್ಕೆ ಹೋದರೆ ಅದರಿಂದ ಯಾವ ಯೋಗ ಸಿದ್ಧಿಯನ್ನು ಪಡೆಯೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಈ ಒಂದು ಕಲಿಯುಗದಲ್ಲಿ ಭಗವಂತನ ಪವಿತ್ರವಾಗಿರುವಂತಹ ನಾಮಸ್ಮರಣೆ ಇದೆಯಲ್ಲ, ಅದು ಒಂದನ್ನು ಬಿಟ್ಟರೆ ಬೇರೆ ಆಯ್ಕೆನೇ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ಯಾರು ಹೇಳ್ತಾ ಇರೋದು? ವೈದಿಕ ಸಾಹಿತ್ಯ ಹೇಳಿದೆ, ಬೇಕಾದಷ್ಟು ಸಾಧು ಸಂತರು ಹೇಳಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಯಿತಾ, ನೀವು ಬರೀ ನಾಮಸ್ಮರಣೆ ಮಾಡಿ ಅಂತ ನಮಗೆ ಅಷ್ಟು ಈಸಿಯಾಗಿರೋದನ್ನು ಹೇಳ್ಕೊಟ್ಟಿದ್ರು ಕೂಡ ಅದನ್ನು ಮಾಡೋದಕ್ಕೆ ನಮಗೆ ಕಷ್ಟ. ನಾವು ಯಾವುದೋ ಬೇಡದೇ ಇರೋದೆಲ್ಲ ಹುಡ್ಕೊಂಡು ಹೋಗ್ತೀವಿ. ಕೂತ್ಕೊಂಡು ಒಂದು ಕಡೆ ಭಗವಂತನ ವಿಚಾರಗಳನ್ನು ಕೇಳೋದಕ್ಕೆ ಏನು ನಮಗೆ ಕಷ್ಟ? ಕಿವಿ ಕೊಟ್ಟು ಅದನ್ನು ಕೇಳಬೇಕು, ಅಥವಾ ಮನಸ್ಸಿಂದ ಅದನ್ನು ಸ್ಮರಣೆ ಮಾಡ್ಕೋಬೇಕು, ಅಥವಾ ಬಾಯಿಂದ ಅದನ್ನು ಹಾಡಬೇಕು, ಕಣ್ಣಿಂದ ಅದನ್ನು ನೋಡಬೇಕು, ಕಿವಿಯಿಂದ ಕೇಳೋದು, ಆ ರೀತಿ ನಾವು ಮಾಡಬೇಕು. ಭಗವಂತನಲ್ಲಿ ನಾವು ಮುಳುಗಿರ್ಬೇಕು ಅಷ್ಟೇ. ಅಷ್ಟು ಮಾಡಿದ್ರೆ ಸಾಕು. ಆ ಭಗವಂತನ ನಾಮಸ್ಮರಣೆಯನ್ನು ಹಾಡಿನ ಮೂಲಕ, ಭಜನೆಗಳ ಮೂಲಕ, ಅಥವಾ ಮಂತ್ರಗಳ ಮೂಲಕ, ಅಥವಾ ಭಗವಂತನ ಈ ರೀತಿಯ ಧರ್ಮಗ್ರಂಥಗಳನ್ನು ಕೇಳೋದು, ಓದೋದ್ರ ಮೂಲಕ ಈ ರೀತಿ ನಾವು ಭಗವಂತನಲ್ಲಿ ಇರಬೇಕು. ಈ ಕಲಿಯುಗದಲ್ಲಿ ಬೇರೆ ಇನ್ಯಾವ ದಾರಿನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.